ಏನೋ ಹೊಸ ವಿಚಾರ ಏನೋ ಗಮನಕ್ಕೆ ಬಂತಲ್ಲ. ಇಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೀನಿ. ಇದು ಒಂದು ವಿಶೇಷವಾದಂಥ ಪತ್ರಿಕಾಗೋಷ್ಠಿನೇ ಮಾಡೋಣ. ಒಂದಷ್ಟು ಮಾಹಿತಿಗಳಿಗಾಗಲೇ ಕುಮಾರಣ್ಣ ಅವರ ಬಳಿನೂ ಕೂಡ ಇದೆ. ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ನನಗೀಗೇನೋ ಮಾಹಿತಿ ಬಂದಿದೆ, ಏನೋ ನನಗೆ ಗೊತ್ತಿಲ್ಲ, ತಮಗೆ ಗೊತ್ತಿರಬೇಕು. ರೆಸಿಗ್ನೇಷನ್ನು ಕೊಟ್ಟಿದ್ದಾರ, ತಗೊಂಡಿದ್ದಾರ, ಬಾಕಿ ಇದೆ. ಈಗ ನಿನ್ನೆ ಡೆಲ್ಲಿನಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಅವ್ರ ಮಾತಿನ ಶೈಲಿ, ಆ ದಾಟಿನ ಅರ್ಥ ಮಾಡಿಕೊಂಡಾಗ ಬಹುಶಃ ರೆಸಿಗ್ನೇಷನ್ ಕೊಡಿಸೋವಂತಹ ಆಲೋಚನೆಗಳು ಆ ಒಂದು ಮೂಡಲ್ಲಿ ಈಗಾಗಲೇ ಬಂದಾಗಿದೆ ನಿನ್ನೆನೆ ಅಂತಕ್ಕಂಥದ್ದು ಭಾಳ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಯಿತು, ನಾವು ನೋಡ್ತಾ ಇದ್ವಿ. ಒಟ್ಟಾರೆಯಾಗಿ ಈಗ ನಾಗೇಂದ್ರ ಅವರ ರೆಸಿಗ್ನೇಷನ್ ಸಂಬಂಧಪಟ್ಟಂತೆ ವಿಚಾರವಾಗಿ ಹಿಂದೆನೂ ಮೂಡ ಪಾದಯಾತ್ರೆ ಮಾಡಿದಾಗ ಆಗಲೇ ಇದು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಮುನ್ನೆಲೆಗೆ ಬಂದಿತ್ತು. ಆಗಲೂ ಕೂಡ ಇದನ್ನು ಚರ್ಚೆ ಮಾಡಿದ್ದೇವೆ. ಇತ್ತೀಚೆಗೆ ಸದನದ ಒಳಗಡೆ ಜನತಾದಳ ಪಕ್ಷ ಮತ್ತು BJP ನಮ್ಮ ಮಿತ್ರ ಪಕ್ಷ ಇಬ್ಬರು ಒಟ್ಟಾಗೆ ಈ ರಾಜೀನಾಮೆಯನ್ನು ಕೋರಿ ಭಾಳ ಗಟ್ಟಿ ನಿಲುವಿಂದ, ಹೆಚ್ಚು ಕಮ್ಮಿ ಅದೊಂದು ಕಾರಣದಿಂದ ಇವತ್ತು ಸದನನೇ ನಡೀಲಿಲ್ಲ. ಈಗ ತಾವು ಕೇಳ್ದಂಗೆ ನಿನ್ನೆ ಏನೋ 102 ತಾಲೂಕುಗಳು ಬರಪೀಡಿತ ತಾಲೂಕುಗಳು ಅಂತಕ್ಕಂಥದ್ದು KSNDMC 101 KSNDMC ಕಡೆಯಿಂದ ಅದು ವರದಿ ಪ್ರಕಟ ಆಗಿದೆ, ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಹೇಳಿದ್ದಾರೆ. ಈಗ ನನಗೆ ಅತ್ಯಂತ ನೋವಿನ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಸೆಕ್ಟ್ರಲ್ಲಿ ನಾವೆಲ್ಲರೂ ಕೂಡ ಒಂದು ತಂಡ ಮಾಡಿಕೊಂಡು ಪರಿಶೀಲನೆ ಮಾಡಿದ ಒಂದು ಸಂದರ್ಭದಲ್ಲಿ ಅಲ್ಲಿ ರೈತರು ಕಳೆದ ವರ್ಷ ಅತಿವೃಷ್ಟಿ ಆಯಿತು, ಈ ವರ್ಷ ಅನಾವೃಷ್ಟಿ ಆಯಿತು. ಆದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರನೂ ಕೂಡ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಇಷ್ಟು ಎಳಿತಕ್ಕಂಥ ಅಗತ್ಯತೆ ಏನಿರಲಿಲ್ಲ. ಆಮೇಲೆ ಈಗ 138 140 ದಾಖಲೆ ಪ್ರಮಾಣದಲ್ಲಿ ಇವತ್ತು ಶಾಸಕರನ್ನ ಹೊಂದಿದ್ದಾರೆ ರಾಜ್ಯ ಸರ್ಕಾರ. ಮತ್ತು ಆರೋಪ ಇರ್ತಕ್ಕಂಥವ್ರನ್ನೇ ಮತ್ತೆ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥ ಅಗತ್ಯತೆ ಏನಿತ್ತು? ಬೇರೆ ಯಾರು ಸಮರ್ಥವಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವರಲ್ಲಿ ಯಾರು ಕೂಡ ಕಾಣಲಿಲ್ವಾ ಅವಕಾಶ ಕೊಡೋದಕ್ಕೆ? ಯಾಕೆ ಇಷ್ಟೆಲ್ಲ ಗೊಂದಲ ಕ್ರಿಯೇಟ್ ಆಯಿತು? ಕುಮಾರಣ್ಣ ಅವ್ರು ಅವತ್ತು ಹೇಳಿದ್ರು ಅದೇನೋ ಪೇಮೆಂಟ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಅಂತ. ಅದು ಇವತ್ತು ಬಹುಶಃ ಎಲ್ಲರ ಬಾಯಲ್ಲೂ ಇದೆ, ಅದೊಂದು ಜಗಜ್ಜಾಹಿರ. ಅದು ಯಾರ್ಯಾರು ಎಷ್ಟೆಷ್ಟು ಅಪ್ ಫ್ರಂಟ್ ಏನಾಗಿದೆ, ಬಿಫೋರ್ ಏನು, ಆಫ್ಟರ್ ಏನು, ಬಹುಶಃ ಆಫ್ಟರ್ ಗೊತ್ತಾಗಲ್ಲ, ಈಗಿನ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬಿಫೋರ್ ಒಂದಷ್ಟು ಚರ್ಚೆಗಳ ಬಂದಿದೆ ಗಮನಕ್ಕೆ. ಇಲ್ಲ, ನಾನು ಇವಾಗ ಅದನ್ನೇ ನೋಡಿದೆ ಅಲ್ಲ, ಗುಲ್ಬರ್ಗ ಜಿಲ್ಲೆನೂ ಇಲ್ಲ ಅಂತಾರೆ ನೋಡಿ. ನಮ್ಮ ಜೇವರ್ಗಿಯ ದೊಡ್ಡಪ್ಪ ಗೌಡರು ಕೂಡ ಇಲ್ಲೇ ಇದ್ದಾರೆ. ಅದು ನಿಮಗೆ ಹಾಗೆ ನೋಡಿದ್ರೆ ಸಂಪೂರ್ಣವಾಗಿ ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಇರಿಗೇಷನ್ನು ಫೆಸಿಲಿಟೀಸ್ ಇಲ್ಲ. ಅಲ್ಲಿ ಮಳೆಯ ಮೇಲೆ ಆಧಾರಿತವಾಗಿಯೇ ಅಲ್ಲಿ ಬೆಳೆಯನ್ನು ಹಾಕ್ತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ. ಆದರೆ ನನಗೆ ಗೊತ್ತಿಲ್ಲ ಯಾತಕ್ಕೋಸ್ಕರ ಯಾದಗಿರಿ ಅಂತಕ್ಕಂಥ ಜಿಲ್ಲೆನ ಕೈ ಬಿಟ್ಟಿದ್ದಾರೆ, ಗುಲ್ಬರ್ಗ ಜಿಲ್ಲೆನ ಯಾಕೆ ಕೈ ಬಿಟ್ಟಿದ್ದಾರೆ, ಯಾವ ಆಧಾರದ ಮೇಲೆ ಇವರು ಬರಪೀಡಿತ ಪ್ರದೇಶಗಳು ಅಂತಕ್ಕಂಥದ್ದು ಗುರುತಿಸಿದ್ದಾರೆ ನನಗೆ ಗೊತ್ತಿಲ್ಲ. ಸರ್ಕಾರ ಉತ್ತರ ಕೊಡಬೇಕಿದೆ. ಮಾಡಿದ್ದೆ ಪರಿಸ್ಥಿತಿ, ವಾತಾವರಣ, ಅಲ್ಲಿ ಇರ್ತಕ್ಕಂಥ ರೈತರು ಭಾಳ ಕಷ್ಟಜೀವಿಗಳು, ದುಡಿತಕ್ಕಂಥದ್ದಕ್ಕೆ ಸಿದ್ಧರಿದ್ದಾರೆ. ಅಂದರೆ ಅವ್ರಿಗೆ ಅಲ್ಲಿ ನೀರಾವರಿ ಯೋಜನೆಗಳು ಯಾವ ಒಂದು ಮಟ್ಟಕ್ಕೆ ಆಗಬೇಕಾಗಿತ್ತು ಇಲ್ಲಿವರೆಗೂ ಆಗಿಲ್ಲ. ಮಳೆಯ ಒಂದು ಆಧಾರದ ಮೇಲೆ ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ರೈತರು. ಹಾಗಾಗಿ ಸರ್ಕಾರ ಇಂಥ ಸಂದರ್ಭದಲ್ಲಿ ರೈತರ ಜೊತೆ ನಿಂತ್ಕೋಬೇಕು. 3,000ಕ್ಕೂ ಹೆಚ್ಚು ಜನ ರೈತರಿಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ. ಏನಿಲ್ಲ, ಸೌಹಾರ್ದಿತವಾದಂಥ ಒಂದು ಭೇಟಿ. ಸಮಯ ಕೇಳಿದರು ಕೇಂದ್ರ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು, ಸಮಯ ಕೊಟ್ಟಿದ್ರು, ಭೇಟಿ ಮಾಡಿದ್ದೀವಿ. ಯಾವ ರೀತಿ ನಮ್ಮ NDA ಕೂಟದ ಮಿತ್ರತ್ವವನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು, ಯಾವ ರೀತಿ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವದಿಂದ ಹೋಗಬೇಕು, ಮತ್ತಷ್ಟು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿಕೊಂಡು ಹೋಗಬೇಕು, ಒಂದು ಒಳ್ಳೆ ರಿಸಲ್ಟನ್ನು ಮುಂದಿನ 2028ರ ಚುನಾವಣೆಗೆ ಯಾವ ರೀತಿ ತೊಗೊಬರಬೇಕು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಸಲಹೆಗಳು ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ, ಸ್ವೀಕರಿಸಿದ್ದೀವಿ.
ಅಲ್ಲ, ಈಗ ಆಯಾ ಕಾಲಕ್ಕೆ ಬದಲಾವಣೆಗಳು ಕಾಣಬೇಕು ಅಂತಕ್ಕಂಥದ್ದಾದರೆ ಯುವಕರು, ಅದರಲ್ಲೂ ಈಗ ಯುವಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ಇವತ್ತು ಪಾರ್ಟಿಸಿಪೇಷನ್ ಮಾಡಬೇಕಾಗ್ತದೆ. ಯಾಕೆಂದರೆ ಸಾಕಷ್ಟು ಸರ್ಕಾರಿ ರಿಕ್ರೂಟ್ಮೆಂಟ್ಸ್ಗಳಾಗಿಲ್ಲ, ಅಪಾಯಿಂಟ್ಮೆಂಟ್ಸ್ಗಳು ಕೊಟ್ಟಿಲ್ಲ. ಜೊತೆಯಲ್ಲಿ ಈಗ ತಾನೇ ಬೆಳಗ್ಗೆಯಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲ ಕೂಡ ಮಾತನಾಡಿದ್ದಾರೆ KPSC ವಿಚಾರವಾಗಿ. KPSCದು ಒಂದು ವ್ಯವಸ್ಥಿತವಾದಂಥ ಒಂದು ಬದಲಾವಣೆ ತೊಗೊಂಡು ಬರಲೇಬೇಕು. ಯಾಕೆಂದರೆ ಇದು ಇಂದಿನಿಂದ ಅಲ್ಲ, ಇದು ಆಯಾ ಕಾಲಘಟ್ಟದಲ್ಲಿ ಪ್ರತಿ ಸರ್ಕಾರಗಳಲ್ಲೂ ಕೂಡ ನಾವು ಕೇಳ್ಕೊಂಬರ್ತಾ ಇದ್ದೇವೆ. ಆದರೆ ಇದಕ್ಕೆ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಬದಲಾವಣೆ ಆಗಬೇಕು. ಇವೆಲ್ಲ ಅಲ್ಲ, ನೋಡೋಣ ಕಾಲ ಬಂದಾಗ. ಈಗ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದ ಅನುಭವವನ್ನೇ ಮುಂದಿಟ್ಕೊಂಡೇ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಟ್ಟಿರೋದು. ಹಾಗಾಗಿ ಮುಂದೆ ಯಾವ ರೀತಿ ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನಗಳಾಗ್ತದೆ ಅದು ನಾವೊಬ್ಬರೇ ಮಾಡೋದಕ್ಕಾಗೋದಿಲ್ಲ. ಇವತ್ತು ನಾವು ಇಂಡಿಯಾ ಪಾರ್ಟ್ನರ್ ಆಗಿದ್ದೀವಿ, ಕಲೆಕ್ಟಿವ್ ಡಿಸಿಷನ್ ಆಗಿರಬೇಕು. ಮೇಲ್ಮಟ್ಟದಲ್ಲೂ ಕೂಡ ಇವತ್ತು ಕೇಂದ್ರದ ನಾಯಕರುಗಳ ಜೊತೆ ಕೂತು ಚರ್ಚೆ ಮಾಡಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳು ತಗೊಳ್ತಾರೆ. ಇಲ್ಲಿ ಬಾಣ ಕುಮಾರಣ್ಣ ಮಾತಾಡಿದಿರ ಇನ್ನೇನು ಮಾತಾಡ್ತಾರೆ. ಥ್ಯಾಂಕ್ ಯು.